ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಜುಲೈ ತಿಂಗಳ 28ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿ ದಿನ ಇದೆ. ದಿನ ನಕ್ಷತ್ರ ಪುನರ್ವಸು ನಕ್ಷತ್ರ. ಈ ದಿನ ಬೆಳಿಗ್ಗೆ 6:49 ಇರುವಂಥದ್ದು. ನಂತರ ಪುಷ್ಯ ನಕ್ಷತ್ರ ಪ್ರಾರಂಭ ಆಗುತ್ತೆ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:02, ಸೂರ್ಯಾಸ್ತ ಸಂಜೆ 6:49. ಈ ದಿನದ ಕರ್ಣ ಪೂರ್ವಕರ್ಣ ಚತುಷ್ಪಾದ. ಇದು ಬೆಳಿಗ್ಗೆ 10:21 ಇರುವಂಥದ್ದು. ನಂತರ ಉತ್ತರ ಕರ್ಣ ನಾಗವ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕೂಡ ಕರ್ಕಾಟಕ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಈ ಅಮಾವಾಸ್ಯೆಯ ದಿನ ಇವರಿಬ್ಬರೂ ಕೂಡ ಒಂದೇ ರಾಶಿಯಲ್ಲಿ ಇರುವಂಥದ್ದು, ಇದನ್ನು ಗಮನಿಸಬೇಕು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಮಧ್ಯಾಹ್ನ 2:05 3:40 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:20 10:55 ಹಾಗೆ ಯಮಗಂಡ ಕಾಲ ಈ ದಿನ ಪ್ರಾತಃ ಕಾಲ 6:09 7:45 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:11 11:05 ಹಾಗೆ ಅಪರಾಹ್ನ 3:37 4:31 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುರ್ಮುಹೂರ್ತದಲ್ಲಿ ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಿದ್ರೂ ಕೂಡ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಮಧ್ಯಾಹ್ನ 12:00 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥದ್ದು. ಈ ದಿನ ಬೆಳಗಿನ ಜಾವ 3:10 4:26 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಬೃಹಸ್ಪತಿ. ಹಾಗಾಗಿ ಗುರುವಿನಂತೆ ಮುನ್ನಡೆಸುವಂಥವರು, ಮಾರ್ಗದರ್ಶಕರಾಗಿ ಇರುವಂಥ ಒಂದು ವಿಶೇಷ ದಿನ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭಕರವಾಗಿರುವಂಥ ದಿನ. ಹಾಗೆ ಯಾವುದೇ ವಿಷಯದ ಬಗ್ಗೆ ಒಂದು ಜ್ಞಾನ ಸಂಪಾದನೆ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಬಹಳ ಉತ್ತಮ ಅವಕಾಶಗಳು ಸಿಕ್ಕುವಂಥ ದಿನ. ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ದಿನ ಗುರು ಭಾಗ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಅಮಾವಾಸ್ಯೆಯ ದಿನದ ಕೆಲಸ ಕಾರ್ಯಗಳು ನಿಮಗೆ ಭಾಗ್ಯೋದಯವನ್ನು ತರುತ್ತೆ. ಹಾಗಾಗಿ ನಿಷ್ಠೆಯಿಂದ ಕೆಲಸವನ್ನು ಮಾಡಿದ್ರೆ ಖಂಡಿತ ಒಳ್ಳೆಯ ಫಲ ಈ ದಿನ ಸಿಕ್ಕುವಂಥದ್ದು. ಜೊತೆಗೆ ಈ ದಿನದಲ್ಲಿ ಗುರುವಾರ ಪುಷ್ಯ ನಕ್ಷತ್ರ ಇರುವಂಥದ್ದು. ಹಾಗಾಗಿ ಗುರು ಪುಷ್ಯಾಮೃತ ಯೋಗ ಇರುವಂಥ ದಿನ ಕೂಡ. ಹಾಗಾಗಿ ವಿಶೇಷವಾದಂಥ ದಿನ. ಜೊತೆಗೆ ಗುರು ವಕ್ರಾರಂಭ ಮಾಡ್ತಾ ಇರುವಂಥ ದಿನ. ಇನ್ನು
ನಾಗರ ಅಮಾವಾಸ್ಯೆ ಅಂಥೇಳಿ ಕರೆಯಲ್ಪಡುವಂಥ ಈ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವಂಥ ದಿನ. ಹಾಗಾಗಿ ಬಹಳ ವಿಶೇಷತೆಗಳು ಕೂಡಿರುವಂಥ ದಿನ. ಆದರೆ ಈ ದಿನ ಪದ್ಮಕ ಯೋಗ ಇರುವಂಥ ದಿನ. ಇಲ್ಲಿ ಗಮನಿಸಬೇಕು, ಗುರುವಾರದ ದಿನ ಅಮಾವಾಸ್ಯೆ ಆದರೆ ಅಲ್ಲಿ ಉಂಟಾಗತಕ್ಕಂತಹ ಯೋಗ ಅಂತ ಹೇಳಿದ್ರೆ ಅದು ಪದ್ಮಕ ಯೋಗ. ಇದು ಒಂದು ಅಶುಭ ಯೋಗ. ಹಾಗಾಗಿ ದೂರದ ಪ್ರಯಾಣವನ್ನು ಈ ದಿನ ಮಾಡಬೇಡಿ. ಇದರಿಂದ ತುಂಬ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಈ ದಿನದ ದೂರದ ಪ್ರಯಾಣವನ್ನು ಆದಷ್ಟು ವರ್ಜ್ಯ ಮಾಡುವಂಥದ್ದು ಉತ್ತಮ. ಪದ್ಮಕ ಯೋಗ ಇರುವಂಥ ದಿನ. ಆದರೆ ಇನ್ನೊಂದು ಪದ್ಮಯೋಗ ಅಂತ ಇದೆ. ಇದು ಬಹಳ ವಿಶೇಷ. ಇದು ಶುಭಯೋಗ. ಏಕೆಂದರೆ ಭಾನುವಾರ ಚಿತ್ತಾ ನಕ್ಷತ್ರ ಬಂದಿದ್ದರೆ, ಸೋಮವಾರದ ದಿನ ಜ್ಯೇಷ್ಠ ನಕ್ಷತ್ರ ಇದ್ದರೆ, ಇನ್ನು ಗುರುವಾರದಲ್ಲಿ ಅಭಿಜಿತ್ ನಕ್ಷತ್ರ ಇದ್ದರೆ, ಇನ್ನು ಬುಧವಾರ ಪೂರ್ವಭಾದ್ರ ನಕ್ಷತ್ರ ಇದ್ದರೆ, ಗುರುವಾರ ಭರಣಿ ನಕ್ಷತ್ರ ಬಂದಿದ್ದರೆ, ಶುಕ್ರವಾರ ಆರಿದ್ರ ನಕ್ಷತ್ರ, ಶನಿವಾರದಲ್ಲಿ ಮಖ ನಕ್ಷತ್ರ ಬಂದಾಗ ಉಂಟಾಗುವಂಥ ಒಂದು ಶುಭಯೋಗ ಈ ಪದ್ಮಯೋಗ. ಹಾಗಾಗಿ ಈ ದಿನದಲ್ಲಿ ಪ್ರಯಾಣ ಮಾಡಿದ್ರೆ ಶುಭ ಫಲಗಳು ಸಿಕ್ಕತ್ತೆ. ಹಾಗೆ ನೀವು ಯಾವ ಉದ್ದೇಶ ಇಟ್ಟು ಪ್ರಯಾಣ ಮಾಡ್ತೀರೋ ಅದು 100ಕ್ಕೆ 100ರಷ್ಟು ಫಲವನ್ನು ಕೊಡುತ್ತೆ. ಧನಪ್ರಾಪ್ತಿ ಉಂಟಾಗತ್ತೆ. ಹಾಗಾಗಿ ನಿಮ್ಮ ಪ್ರಯಾಣ ಶುಭ ಲಾಭ ಎರಡನ್ನೂ ತರುವಂಥದ್ದು ಈ ಪದ್ಮಯೋಗದಲ್ಲಿ. ಆದರೆ ಈ ಗುರುವಾರ ಬರುವಂಥ ಅಮಾವಾಸ್ಯೆ ಪದ್ಮಕ ಯೋಗ ಇರುವಂಥದ್ದು. ಆದ್ದರಿಂದ ಈ ದಿನದಲ್ಲಿ ಪ್ರಯಾಣವನ್ನು ವರ್ಜ್ಯ ಮಾಡಬೇಕು. ಯಾವುದೇ ಕಾರಣಕ್ಕೂ ದೂರದ ಪ್ರಯಾಣವನ್ನು ಮಾಡಬೇಡಿ ಅನ್ನೋಂಥದ್ದನ್ನು ಹೇಳ್ತಾ, ಇನ್ನು ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 4 ನಿಮಿಷದಿಂದ 7 ಗಂಟೆ 7 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 31 ನಿಮಿಷದಿಂದ 2 ಗಂಟೆ 35 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 43 ನಿಮಿಷದಿಂದ 9 ಗಂಟೆ 39 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ರವಿಹೋರ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ರವಿಹೋರ ಚೆನ್ನಾಗಿರುತ್ತೆ. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಈ ಹೋರ ಚೆನ್ನಾಗಿದೆ. ಹಾಗೆ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮ್ಮ ಒಪ್ಪಿಗೆಯನ್ನು ಸೂಚಿಸಲಿಕ್ಕೂ ಕೂಡ ಈ ರವಿಹೋರ ಚೆನ್ನಾಗಿದೆ. ಇದು ಈ ದಿನ ಬೆಳಗ್ಗೆ 8 ಗಂಟೆ 11 ನಿಮಿಷದಿಂದ 9 ಗಂಟೆ 15 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 39 ನಿಮಿಷದಿಂದ 4 ಗಂಟೆ 43 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 35 ನಿಮಿಷದಿಂದ 11 ಗಂಟೆ 31 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಅದೇ ರೀತಿ ಈ ದಿನ ಇರುವಂಥ ಶುಕ್ರಹೋರ ಕೂಡ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಈ ಶುಕ್ರಹೋರ ಚೆನ್ನಾಗಿದೆ. ಮತ್ತು ರೇಷ್ಮೆ ವ್ಯಾಪಾರಿಗಳಿಗೆ ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಚೆನ್ನಾಗಿದೆ ಈ ಶುಕ್ರಹೋರ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಇದು ಈ ದಿನ ಬೆಳಗ್ಗೆ 9 ಗಂಟೆ 15 ನಿಮಿಷದಿಂದ 10 ಗಂಟೆ 19 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 43 ನಿಮಿಷದಿಂದ 5 ಗಂಟೆ 47 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 29 ನಿಮಿಷದಿಂದ 12 ಗಂಟೆ 27 ನಿಮಿಷದವರೆಗೆ ಶುಕ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಯಾವುದೇ ವ್ಯಾಪಾರದ ಪ್ರಮುಖ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭ ಆಗಲಿ, ಅಥವಾ ಆರ್ಬಿಟ್ರೇಷನ್ಗಾಗಲಿ, ಮೀಡಿಯೇಷನ್ಗಾಗಲಿ, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯಾಪಾರಗಳನ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಾಗಲಿ ಈ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 19 ನಿಮಿಷದಿಂದ 11 ಗಂಟೆ 23 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 47 ನಿಮಿಷದಿಂದ 6 ಗಂಟೆ 51 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 28 ನಿಮಿಷದಿಂದ 1 ಗಂಟೆ 24 ನಿಮಿಷದವರೆಗೆ ಬುಧಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮವಾದಂತಹ ಸಮಯದಲ್ಲಿ, ಶುಭ ಮುಹೂರ್ತದಲ್ಲಿ, ಹಾಗೆ ಒಳ್ಳೆ ಹೊರ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲ ಸಿಕ್ಕತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವಂಥದ್ದು, ಆ ಕೆಲಸಗಳಿಂದ ಹಿನ್ನಡೆ ಉಂಟಾಗುವಂಥದ್ದು, ಹಾಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬರದೇ ಇದ್ದಾಗ ಆ ಕೆಲಸದ ಬಗ್ಗೆನೇ ಜಿಗುಪ್ಸೆ ಬೇಸರ ಮೂಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಶ್ರಮ ಎಲ್ಲ ವ್ಯರ್ಥವಾಗುತ್ತೆ ಅಂತಹ ಸಂದರ್ಭಗಳಲ್ಲಿ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳ್ತಾ ಇದ್ದರು, ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ಸಂದರ್ಭದಲ್ಲಿ ಕೆಲಸಗಳನ್ನು ಆರಂಭ ಮಾಡಬೇಕು ಅಂಥೇಳಿ. ಅದಕ್ಕಾಗಿಯೇ ಅವರು ಪಂಚಾಂಗವನ್ನು ನೋಡ್ತಾ ಇದ್ದರು. ದಿನ, ವಾರ, ನಕ್ಷತ್ರ, ಈ ತಿಥಿ, ಯೋಗ, ಕರ್ಣ ಇವನ್ನೆಲ್ಲ ಯಾಕೆ ನೋಡ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಉತ್ತಮವಾದಂತಹ ಸಂದರ್ಭದಲ್ಲೇ ಕೆಲಸಗಳನ್ನು ಆರಂಭ ಮಾಡ್ತಾ ಇದ್ರು. ಅದು ಯಾವುದೇ ಕೆಲಸ ಆದರೂ ಕೂಡ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು. ಹಾಗಾಗಿ ವೀಕ್ಷಕ ಬಂಧುಗಳೇ, ತಮಗೂ ಕೂಡ ತಮ್ಮ ಕೆಲಸ ಕಾರ್ಯಗಳು
ಹಾಗೆ ಯಾವ ಮುಹೂರ್ತದಲ್ಲಿ ಯಾವ ಹೊರದಲ್ಲಿ ಆರಂಭ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ, ಇನ್ನು ಈ ದಿನದ ಅಮಾವಾಸ್ಯೆ ಈ ದಿನ ರಾತ್ರಿ 12:25 ಇರುತ್ತೆ. ಹಾಗೆ ಗುರು ಪುಷ್ಯ ಯೋಗ ಈ ದಿನ ಬೆಳಿಗ್ಗೆ 7:05 ಪ್ರಾರಂಭ ಆಗಿ ನಾಳೆ ಬೆಳಿಗ್ಗೆ 6 ಇರುವಂಥ ಒಂದು ಒಳ್ಳೆಯ ಯೋಗ. ಆದರೆ ಈಗಾಗಲೇ ಹೇಳಿರೋ ಹಾಗೆ ನಾವು ಪದ್ಮಕ ಯೋಗ ಅನ್ನುವಂಥದ್ದು ಪ್ರಯಾಣಕ್ಕೆ ತುಂಬ ಅನಾನುಕೂಲಕರವಾಗಿರುವಂಥ ಯೋಗ, ಇದನ್ನು ಹೊರತುಪಡಿಸ್ಬಿಡಿ. ಆದರೆ ಈ ದಿನ ಇರುವಂಥ ಪುಷ್ಯಾಮೃತ ಯೋಗ ಬಹಳ ವಿಶೇಷವಾದಂಥ ಯೋಗ. ಅದರಲ್ಲೂ ಯಾವುದಾದ್ರೂ ಒಂದು ಜ್ಞಾನವನ್ನು ಸಂಪಾದನೆ ಮಾಡಬೇಕು, ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯೆಗೆ ಸಂಬಂಧಪಟ್ಟಂಥ ಯಾವುದೇ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ದಿನ ಬಹಳ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಸಾಧನೆ ಮಾಡಲಿಕ್ಕೆ, ಜ್ಞಾನಾರ್ಜನೆಗೆ ಉತ್ತಮವಾದಂಥ ಸಮಯ ಈ ದಿನ ಇರುವಂಥ ಪುಷ್ಯಾಮೃತ ಯೋಗದ ಸಮಯ. ಇನ್ನು ಈ ದಿನ ಸಂಜೆ 7 ನಂತರ ಗುರು ವಕ್ರಿಯಾಗ್ತಾ ಇದ್ದಾನೆ, ವಕ್ರ ಚಲನೆ ಆರಂಭ ಆಗುತ್ತೆ. ಇದೊಂದು ವಿಶೇಷ, ಇದನ್ನು ಕೂಡ ನೀವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಮನೆಗೆ ಯಾವುದಾದ್ರೂ ವಸ್ತುವನ್ನು ಕೊಂಡು ತಂದರೆ ಅದು ವಿಶೇಷವಾಗಿ ನಿಮ್ಮ ನೆರವಿಗೆ ಬರುತ್ತೆ. ಉದಾಹರಣೆಗೆ ಚಿನ್ನವನ್ನು ಖರೀದಿ ಮಾಡಿದ್ರೆ ಈ ದಿನ ತುಂಬ ಒಳ್ಳೆಯದು, ಅದೃಷ್ಟ ಬಂದ ಹಾಗೆ. ಹಾಗೆ ಭಾಗ್ಯಲಕ್ಷ್ಮಿಯನ್ನೇ ಮನೆಗೆ ಕರೆತರುವಂಥ ಒಂದು ಒಳ್ಳೆಯ ಪ್ರಯತ್ನ ಆಗುತ್ತೆ. ಆದರೆ ಅಮಾವಾಸ್ಯೆಯ ದಿನ ಕೆಲವು ಅಂಗಡಿಗಳು ತೆರೆದಿರಲ್ಲ. ಎಲ್ಲಿ ಅನುಕೂಲ ಇದೆ, ಯಾವ ಅಂಗಡಿಗಳು ಈ ಚಿನ್ನ ಬೆಳ್ಳಿ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲಿಂದ ನೀವು ಈ ದಿನ ಖರೀದಿ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಯಂತ್ರ ಮಂತ್ರ ತಂತ್ರವನ್ನು, ಆ ವಿದ್ಯೆಯನ್ನು ಸಾಧನೆ ಮಾಡಿಕೊಳ್ಳುವಂಥವ್ರಿಗೆ ಬಹಳ ಒಳ್ಳೆಯ ದಿನ. ಹಾಗಾಗಿ ಮಂತ್ರ ಪಠಣೆಗೆ ಈ ದಿನ ವಿಶೇಷವಾಗಿ, ಅದರಲ್ಲೂ ಗುರುಮುಖೇಣ ಏನಾದರೂ ಕಲಿಯುವಂಥ ಒಂದು ಯೋಜನೆ ಇದ್ದರೆ ತುಂಬ ಸಕ್ಸಸ್ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನದ ಪ್ರಯತ್ನ 1000 ಪಾಲು ಹೆಚ್ಚು ಫಲವನ್ನು ಕೊಡುವಂಥ ಸಂದರ್ಭ ಇದೆ. ಹಾಗಾಗಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ದಿನ ನಾವು ಯಾವುದೇ ರೀತಿಯ ಸಾಧನೆಯನ್ನು ಮಾಡಿದ್ರೆ, ಅದರಲ್ಲೂ ಆಧ್ಯಾತ್ಮಿಕ ಸಾಧನೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾಡುವಂಥ ವಿಶೇಷ ಪ್ರಯತ್ನಗಳು ನಮ್ಮ ಆತ್ಮದ ಜೊತೆನೇ ಬರುತ್ತೆ. ಹಾಗಾಗಿ ಮುಂದಿನ ಜನ್ಮಾಂತರಕ್ಕೂ ಕೂಡ ಇದು ವರ್ಗಾವಣೆಯಾಗುತ್ತೆ ಈ ದಿನ ಮಾಡುವಂಥ ಸಾಧನೆ ಅನ್ನುವಂಥದ್ದನ್ನು ಹಿರಿಯರು ಹೇಳಿದ್ದಾರೆ. ಹಾಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ತಾ ಇರಿ. ಇದು ಎಷ್ಟೋ ಲಾಭವನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ ಈ ದಿನ ಇರುವಂಥ ಕಾಸ್ಮಿಕ್ ಎನರ್ಜಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಕೆಲವರು ಮಂತ್ರ ಪಠಣೆಯನ್ನಾಗಲಿ, ಸ್ತೋತ್ರ ಪಠಣೆಯನ್ನಾಗಲಿ, ಧ್ಯಾನವನ್ನಾಗಲಿ, ಯೋಗವನ್ನಾಗಲಿ ಮಾಡುವಂತಹ ಸಂದರ್ಭದಲ್ಲಿ ಈ ಎನರ್ಜಿ ಜಾಸ್ತಿ ಬರುತ್ತೆ. ಆಗ ಶರೀರ ಇದ್ದಕ್ಕಿದ್ದ ಹಾಗೆ ಬಿಸಿಯಾಗುವಂಥ ಅನುಭವ ಬರುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಈ ಸಾಧನೆಯನ್ನು ನಿಲ್ಲಿಸುವಂಥದ್ದು ಉತ್ತಮ. ಯಾಕೆಂದರೆ ಈ ದಿನದ ಕಾಸ್ಮಿಕ್ ಎನರ್ಜಿ ಬಹಳ ಪ್ರಮಾಣದಲ್ಲಿರೋದ್ರಿಂದ ಬಹಳ ಬೇಗ ಅದರ ಅನುಭವ ನಮಗೆ ಗೊತ್ತಾಗುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ಇರುವಂಥ ಅಮಾವಾಸ್ಯೆ, ಗುರುವಾರ, ಜೊತೆಗೆ ಪುಷ್ಯ ನಕ್ಷತ್ರ, ಹಾಗೆ ಗುರು ವಕ್ರಿಯಾಗ್ತಾ ಇರುವಂಥ ಸಂದರ್ಭ, ಇವೆಲ್ಲವನ್ನು ಗಮನಿಸಿ ಏನಾದರೂ ಒಂದನ್ನು ಜೀವನದಲ್ಲಿ ವಿನೂತನವಾಗಿ ಸಾಧನೆ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ ವಿಶೇಷವಾದಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ವೀಕ್ಷಕ ಬಂಧುಗಳಲ್ಲಿ ಒಬ್ಬರಾದಂತಹ ಕೆ ಕೋಮಲಾ ನಾಯಕ್ ಇವರು ದಸರಾ ಗೊಂಬೆಗಳನ್ನು ತೆಗೆದುಕೊಳ್ಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಂದರೆ ಅವರ ಪರಿಚಯಸ್ಥರ ಮನೆಯಲ್ಲಿ ಗೊಂಬೆಗಳನ್ನು ದಸರಾ ಸಂದರ್ಭದಲ್ಲಿ ಇಡುವಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡಿದ್ರು. ಆದರೆ ಕಾರಣಾಂತರಗಳಿಂದ ಬೊಂಬೆಯನ್ನು ಇಡಲಿಕ್ಕಾಗ್ತಾ ಇಲ್ಲ, ಆದ್ದರಿಂದ ಅದನ್ನು ಬೇರೆಯವರಿಗೆ ಕೊಟ್ಬಿಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಳ್ಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಬೊಂಬೆಗಳನ್ನೇನೋ ಅವರಿಂದ ನೀವು ಪಡ್ಕೊಳ್ಬಹುದು. ಆದರೆ ಪ್ರತಿ ಗೊಂಬೆ ಕೂಡ ಒಂದೊಂದು ಕಥೆಯನ್ನು ಹೇಳುವಂಥದ್ದಿದೆ. ಏಕೆಂದರೆ ದಸರಾ ಸಂದರ್ಭದಲ್ಲಿ ಅವರು ಗೊಂಬೆಗಳನ್ನು ದಸರಾ ಪಾಡ್ಯದ ದಿನ ಕಳಶ ಸ್ಥಾಪನೆಯ ಜೊತೆಗೆ ಬೊಂಬೆಗಳನ್ನು ಕೂಡ ಇಡುವಂಥ ಸಂಪ್ರದಾಯವನ್ನು ಇಟ್ಕೊಂಡಿರ್ಬೋದು. ಹಾಗಾಗಿ ಅದರ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸಿ. ಜೊತೆಗೆ ಪಟ್ಟದ ಬೊಂಬೆಗಳು ಅಂತ ಹೇಳಿ ಇರುತ್ತೆ, ರಾಜ ರಾಣಿಯರ ಬೊಂಬೆಗಳು, ಅದನ್ನೇನಾದರೂ ಕೊಡ್ತಾರಾ ಅನ್ನುವಂಥದ್ದನ್ನು ಕೇಳಿ. ಅದನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಉಚಿತವಾಗಿ ಪಡೆಯೋದಕ್ಕಿಂತ ಯಾವುದಾದ್ರೂ ಒಂದು ವಸ್ತುವನ್ನಾಗಲಿ ಅಥವಾ ಹಣವನ್ನಾಗಲಿ ಅದಕ್ಕೆ ಪ್ರತಿಯಾಗಿ ಸಂದಾಯ ಮಾಡುವಂಥದ್ದು ಅವರಿಗೆ ಬಹಳ ಉತ್ತಮ. ಹಾಗೆ ಉಚಿತವಾಗಿ ಪಡ್ಕೊಳ್ಳೋದಕ್ಕಿಂತ ನೀವು ಕೂಡ ಏನಾದರೂ ಅವರಿಗೆ ಕೊಟ್ಟು ಪಡ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿನ ಅರ್ಥ. ಹಾಗೆ ಮನೆಗೆ ಈ ಪಟ್ಟದ ಬೊಂಬೆಗಳನ್ನಾಗಲಿ ಅಥವಾ ಇತರ ಬೊಂಬೆಗಳನ್ನಾಗಲಿ ತರುವಂಥ ಸಂದರ್ಭದಲ್ಲಿ ಆ ಬೊಂಬೆಗಳನ್ನು ನೀವು ಪೆಟ್ಟಿಗೆಯಲ್ಲಿ ಭದ್ರಪಡಿಸುವ ಮೊದಲು ಅದಕ್ಕೆ ಸ್ವಲ್ಪ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿ ಒಳಗೆ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ
ದಸರಾ ಸಂದರ್ಭದಲ್ಲಿ ಬೊಂಬೆಗಳನ್ನು ಹೇಗೆ ತಾತ್ಕಾಲಿಕ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಹೇಗೆ ಕಳಶ ಸ್ಥಾಪನೆ ಮಾಡಬೇಕು ಅಲ್ಲಿ ಅನ್ನೋಂಥದ್ರ ಬಗ್ಗೆ ಮುಂದೆ ತಿಳಿಸೋಣ. ಅದನ್ನು ಪರಿಪಾಲನೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ಬೊಂಬೆಗಳನ್ನು ಜೋಡಿಸುವಂಥದ್ದು ದಸರಾ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಿದ್ರೂ ಕೂಡ, ಮಕ್ಕಳಿಗೆ ಅದು ಮುದವನ್ನು ಕೊಟ್ಟರೂ ಕೂಡ, ಸಂತೋಷವನ್ನು ಕೊಟ್ಟರೂ ಕೂಡ ಅದರ ಹಿನ್ನೆಲೆ ಬಹಳಷ್ಟಿದೆ. ಹಾಗಾಗಿ ಪಟ್ಟದ ಬೊಂಬೆಗಳಿಗಂತೂ ವಿಶೇಷ ಮಹತ್ವದ ಸ್ಥಾನ ಕೂಡ ಇದೆ. ಇತ್ತೀಚೆಗೆ ಕೆಲವರು ಥೀಮ್ ಬೇಸ್ಡ್ ಬೊಂಬೆಗಳನ್ನು ಜೋಡಿಸುವಂಥದ್ದು ಇದೆ. ಅಂದರೆ ಯಾವುದೋ ಒಂದು ಸನ್ನಿವೇಶ, ಒಂದು ಥೀಮನ್ನು ಇಟ್ಕೊಂಡು ಬೊಂಬೆಗಳನ್ನು ತಂದು ಅದನ್ನು ಪ್ರತ್ಯೇಕವಾಗಿ ಜೋಡಿಸಿಡುವಂಥದ್ದು ಕೂಡ ಇದೆ. ಆದರೂ ಆ ಸಂದರ್ಭದಲ್ಲಿ ಬೊಂಬೆಗಳಿಗೆ ವಿಶೇಷವಾದಂಥ ಆಕರ್ಷಣೆ ಇರುತ್ತೆ, ಕಣ್ದೃಷ್ಟಿ ತಗುಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ದೃಷ್ಟಿ ನಿವಾರಣೆಗಾಗಿಯೇ ಪ್ರತಿದಿನ ಸಂಜೆ ಬೊಂಬೆಗಳಿಗೆ ಆರತಿಯನ್ನು ಮಾಡಿ ಮಕ್ಕಳಿಗೆ ಬೊಂಬೆ ಬಾಗಿನವನ್ನು ಕೊಡುವಂಥ ಪದ್ಧತಿ ಕೂಡ ಇರುತ್ತೆ. ಅಂದರೆ ಪ್ರತಿದಿನ ಸಂಜೆ ಅಕ್ಕಪಕ್ಕದ ಮನೆಯ ಮಕ್ಕಳನ್ನು ಮನೆಗೆ ಕರೆದು ಬೊಂಬೆ ಬಾಗಿನವನ್ನು ಕೊಡಿಸುವಂಥದ್ದು, ಹಾಗೆ ಬೊಂಬೆಗೆ ಪ್ರತಿನಿತ್ಯ ಆರತಿಯನ್ನು ಮಾಡುವಂಥ ಕ್ರಮವನ್ನು ಕೂಡ ರೂಢಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಗಮನ ಇಟ್ಕೊಂಡು ನೀವು ಬೊಂಬೆಯನ್ನು ಮನೆಗೆ ತರಬಹುದು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ, ಇನ್ನು ಈ ದಿನ ಇರುವಂಥ ಜ್ಯೋತಿರ್ಭೀಮೇಶ್ವರ ವ್ರತದ ಶುಭಾಶಯಗಳನ್ನು ತಮಗೆಲ್ಲ ತಿಳಿಸ್ತಾ, ಈಗಾಗಲೇ ನಾವು ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ಇದರ ಪದ್ಧತಿ ಏನು, ಹಿನ್ನೆಲೆ ಏನು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ನೀಡಿದ್ದೇವೆ ಕಳೆದ 3 ದಿನಗಳಿಂದ. ಅದನ್ನು ಮತ್ತೊಮ್ಮೆ ಮನನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ವ್ರತ ಸಾಂಗವಾಗಿ ನೆರವೇರಲಿ, ನಿಮ್ಮ ಇಷ್ಟಾರ್ಥಗಳನ್ನು ಭಗವಂತ ನೆರವೇರಿಸಲಿ ಅಂತ ಹೇಳ್ತಾ, ಇನ್ನು ಈ ದಿನದ ಪುಷ್ಯಾಮೃತ ಯೋಗದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು 27 ನಕ್ಷತ್ರಗಳ ಪೈಕಿ ಬಹಳ ವಿಶಿಷ್ಟವಾಗಿರುವಂಥ ಪುಷ್ಯ ನಕ್ಷತ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಅದರಲ್ಲೂ ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದರೆ ಬಹಳ ವಿಶೇಷ. ಗುರು ಪುಷ್ಯಾಮೃತ ಯೋಗ ಅಂತಲೇ ಕರೆಯುವಂಥ ದಿನ. ಹಾಗಾಗಿ ಈ ದಿನದ ಮಹತ್ವ ಏನು, ಹಾಗೆ ಪುಷ್ಯ ನಕ್ಷತ್ರ ಯಾವ ದಿನಗಳಲ್ಲಿ ಬಂದರೆ ಯಾವ ಫಲವನ್ನು ಕೊಡುತ್ತೆ, ಅದರಲ್ಲೂ ಈ ಅಮಾವಾಸ್ಯೆಯ ದಿನ, ಗುರುವಾರದ ದಿನ, ಗುರು ವಕ್ರಿಯಾಗ್ತಾ ಇರುವಂಥ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರ ಬಂದಿರುವಂಥದ್ದು ಒಂದು ಸುಯೋಗ. ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಈಗ ನೋಡೋಣ. ಒಬ್ಬ ವ್ಯಕ್ತಿಯನ್ನು ಕುರಿತಾದಂತಹ ನಿಖರವಾದ ಭವಿಷ್ಯನ ಹೇಳಬೇಕು ಅಂತ ಹೇಳಿದ್ರೆ ಜನ್ಮ ನಕ್ಷತ್ರ ಬಹಳ ಮುಖ್ಯವಾಗುತ್ತೆ. ಹಾಗೆ ನಕ್ಷತ್ರಗಳ ಮೂಲಕವೇ ವ್ಯಕ್ತಿಯ ಗುಣ, ಅವನ ಬೌದ್ಧಿಕ ಚಿಂತನೆಗಳು ಮತ್ತು ಅವನ ಸಂಪಾದನೆ, ಸಂಪತ್ತು, ಹಾಗೆ ಆರೋಗ್ಯ ಇತ್ಯಾದಿಗಳ ಬಗ್ಗೆ ಸವಿಸ್ತಾರವಾಗಿ ಚಿಂತನೆಯನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಇದನ್ನು ಸುಲಭವಾಗಿ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ನಕ್ಷತ್ರಗಳ ಆಧಾರ ಬಹಳ ಮುಖ್ಯ. ಆದ್ದರಿಂದಲೇ ಈ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡೇ ಭವಿಷ್ಯವನ್ನು ಹೇಳುವಂಥ ಜ್ಯೋತಿಷ್ಯರು ಕೂಡ ಇದ್ದಾರೆ. ಹಾಗಾಗಿ ನಮಗೆ ಗೊತ್ತಿಲ್ಲದಂಥ ವಿಚಾರಗಳನ್ನು ನಮ್ಮ ಬಗ್ಗೆನೇ ತಿಳ್ಕೊಳ್ಳುವಂಥದ್ದು ಈ ನಕ್ಷತ್ರಗಳ ಆಧಾರದಿಂದ. ಹಾಗಾಗಿ ಈ 27 ನಕ್ಷತ್ರಗಳು ಕೂಡ ಅಶ್ವಿನಿ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರದವರೆಗೆ ಇದ್ದು ಪ್ರತಿ ನಕ್ಷತ್ರ 4 ಪಾದಗಳನ್ನು ಹೊಂದಿರುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳನ್ನು ಪ್ರತಿನಿಧಿಸುವಂಥದ್ದು ಈ ಪಾದಗಳು. ಹಾಗಾಗಿ ನಕ್ಷತ್ರಕ್ಕೆ ತನ್ನದೇ ಆದಂಥ ಒಂದು ವಿಶೇಷ ಸ್ಥಾನ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗಾಗಿ ಧರ್ಮ ಗ್ರಂಥಗಳಲ್ಲೂ ಕೂಡ ನಕ್ಷತ್ರಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಪುಷ್ಯ ನಕ್ಷತ್ರವನ್ನು ಸಮೃದ್ಧವಾದಂಥ, ಸರ್ವೋಚ್ಚವಾದ, ಅಷ್ಟೇ ಫಲಪ್ರದವಾದಂಥ ನಕ್ಷತ್ರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇದು ಶುಭ ಲಾಭವನ್ನು ತರುವಂಥ ನಕ್ಷತ್ರ. ಹಾಗೆ ಧರ್ಮ ಗ್ರಂಥಗಳಲ್ಲೂ ಕೂಡ ಪುಷ್ಯ ನಕ್ಷತ್ರವನ್ನು ತೃಪ್ತಿ ಹಾಗೆ ಕ್ಷಮಾಭಾವ ನೀಡುವಂಥ ಏಕೈಕ ನಕ್ಷತ್ರ ಅಂತ ಹೇಳಿದ್ದಾರೆ. ಈ ನಕ್ಷತ್ರ ಬದುಕಿನ ಪ್ರತಿ ಗುರಿಯನ್ನು ಮುಟ್ಟಲಿಕ್ಕೆ ನೆರವಾಗತ್ತೆ ಅನ್ನುವಂಥ ಹಿನ್ನೆಲೆ ಇದೆ. ಏಕೆಂದರೆ ಇಲ್ಲಿ ಪುಷ್ಯ ಅಂತ ಹೇಳಿದ್ರೆ ಪೋಷಕ ಅನ್ನುವಂಥ ಅರ್ಥ. ನಮಗೆ ಗಾರ್ಡಿಯನ್ನಾಗಿ ಇದು ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಪ್ರತಿನಿಧಿಸುವಂಥ ಏಕೈಕ ನಕ್ಷತ್ರ ಇದೆ ಅಂತ ಹೇಳಿದ್ರೆ ಅದು ಪುಷ್ಯ ನಕ್ಷತ್ರ ಮಾತ್ರ. ಹಾಗೆ ಈ ಪುಷ್ಯ ನಕ್ಷತ್ರದ ಹಿನ್ನೆಲೆಯನ್ನು ಗಮನಿಸಿದ್ರೆ ಇದರ ಪ್ರಾಚೀನ ಹೆಸರು ತಿಷ್ಯ ಅಂತ ಹೇಳಿ, ಅಂದರೆ ಸಂತೃಪ್ತಿ ಅಥವಾ ಸಮೃದ್ಧಿ ಅನ್ನುವಂಥದ್ದು ಇದರ ಅರ್ಥ. ಈ ನಕ್ಷತ್ರ ಶುಭ ಲಾಭವನ್ನು ತರುವಂಥ ನಕ್ಷತ್ರ ಅಂತ ಹೇಳಿನೇ ಪರಿಗಣಿಸಲ್ಪಟ್ಟಿರೋದ್ರಿಂದ ಇದು ವೇಗವಾಗಿ ಸಂಚಾರ ಮಾಡುವಂಥ ಚಂದ್ರನನ್ನು ಸೂಚಿಸುತ್ತೆ. ಪುಷ್ಯ ನಕ್ಷತ್ರ ಚಂದ್ರನ ಬಲದಿಂದ ಸಂಪತ್ತನ್ನು ಹಾಗೆ ಜ್ಞಾನವನ್ನು ಕೂಡ ನೀಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ
ಈ ನಕ್ಷತ್ರದ ದಿನ ಚಂದ್ರ ಬಂದಾಗ ಬೇರೆ ರೀತಿಯದ್ದೇ ಪರಿಣಾಮಗಳುಂಟಾಗತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಬೀಳುವಂಥ ಮುಹೂರ್ತದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಸಿದ್ಧಿಸತ್ತೆ ಅನ್ನುವಂಥದ್ದನ್ನು ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ಅದರಲ್ಲೂ ಅಪರೂಪಕ್ಕೆ ಬೀಳುವಂತಹ ಗುರು ಪುಷ್ಯಾಮೃತ ಹಾಗೆ ರವಿ ಪುಷ್ಯಾಮೃತ ಯೋಗ ಬಹಳ ಶುಭಕರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿ ಈ ಯೋಗ ಇರುವಂತಹ ದಿನ ನೀವು ಯಾವುದೇ ಕೆಲಸಕ್ಕೆ ಪ್ರಾರಂಭ ಮಾಡಿದ್ರೂ ಕೂಡ ಅದು ಯಶಸ್ವಿಯಾಗತ್ತೆ, ಅಷ್ಟೇ ಲಾಭವನ್ನು ಕೂಡ ಇದು ತರುತ್ತೆ ಅನ್ನುವಂಥ ಹಿನ್ನೆಲೆ ಇದೆ. ಅದಕ್ಕಾಗಿಯೇ ಈ ನಕ್ಷತ್ರ ಇರುವಂತಹ ದಿನ ಈ ಯೋಗದಲ್ಲಿ ಮಂತ್ರ ಪಠಣವನ್ನು ಮಾಡಿಕೊಳ್ಳಿಕ್ಕೆ, ಧ್ಯಾನವನ್ನು ಮಾಡಲಿಕ್ಕೆ, ದಾನವನ್ನು ಮಾಡಲಿಕ್ಕೆ ಪ್ರಶಸ್ತವಾಗಿರುವಂಥದ್ದು. ಇದರ ಫಲ ಬಹಳ ಬೇಗ ಸಿದ್ಧಿಸತ್ತೆ ಅನ್ನುವಂಥದ್ದು ಇದೆ. ಆದ್ದರಿಂದಲೇ ಈ ಪುಷ್ಯ ನಕ್ಷತ್ರಕ್ಕೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಇರುವಂಥದ್ದು. ತಮಗೆ ಗೊತ್ತಿದೆ, ಒಂದು ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಕ್ಕೆ ಕೈ ಹಾಕಿ ಅದನ್ನು ಪ್ರಾರಂಭ ಮಾಡಿದ್ರೆ ಶುಭ ಲಾಭ ಆಗುತ್ತೆ ಅನ್ನುವಂಥದ್ದು. ಇದನ್ನೇ ಪ್ರತಿನಿತ್ಯ ಪಂಚಾಂಗ ಹೇಳುವಂಥದ್ದು, ಅದಕ್ಕೆ ಪೂರಕವಾಗಿ ನಿಲ್ಲುವಂಥದ್ದು. ಇಂತಹ ಶುಭ ಮುಹೂರ್ತಗಳಲ್ಲಿ ಪುಷ್ಯ ನಕ್ಷತ್ರ ಕೂಡ ಒಂದು. ಇದು ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡುವಂತಹ ಒಂದು ಸಂದರ್ಭ. ಇನ್ನು ಸೋಮವಾರ, ಗುರುವಾರ ಮತ್ತು ಆದಿತ್ಯವಾರ ಪುಷ್ಯ ನಕ್ಷತ್ರ ಬಿದ್ದರೆ ಅದನ್ನು ವರ ನಕ್ಷತ್ರ ಯೋಗ ಅಂತ ಹೇಳಿ ಕರೀತಾರೆ. ಅದರಲ್ಲೂ ಗುರುವಾರ ಬೀಳುವಂಥ ಈ ಪುಷ್ಯ ನಕ್ಷತ್ರವನ್ನು ಗುರು ಪುಷ್ಯ ಯೋಗ ಬಹಳ ಅತ್ಯುತ್ತಮವಾದಂತಹ ಸಮಯ ಅಂತ ಹೇಳಿ ಪರಿಗಣಿಸಿದ್ದಾರೆ. ಈ ಸಮಯದಲ್ಲಿ ಪುಷ್ಯ ನಕ್ಷತ್ರ 8ನೇ ಸ್ಥಾನದಲ್ಲಿರೋ ಕಾರಣ ಅದು ಶುಭಕರ ಅಂತ ಹೇಳ್ತಾರೆ. ಗುರು ಪುಷ್ಯ ನಕ್ಷತ್ರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತರಲಿಕ್ಕೂ ಕೂಡ ಬಹಳ ಶುಭವನ್ನುಂಟು ಮಾಡುವಂಥ ಸಮಯ ಇದು. ಅದರಲ್ಲೂ ಶನಿದೇವರು ಪುಷ್ಯ ನಕ್ಷತ್ರದ ಪೋಷಕ ಗ್ರಹವಾಗಿರುವಂಥದ್ದು. ಹಾಗೆ ಈ ನಕ್ಷತ್ರ ಗುರುವಿನ ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿ ಪುಷ್ಯ ನಕ್ಷತ್ರವನ್ನು ಪರಿಶುದ್ಧತೆಗೆ, ಜ್ಞಾನಕ್ಕೆ, ಬುದ್ಧಿವಂತಿಕೆಗೆ ಬಳಸುವಂಥದ್ದು, ಇದನ್ನು ಪ್ರತಿನಿಧಿಸುತ್ತೆ ಈ ಪುಷ್ಯ ನಕ್ಷತ್ರ. ಹಾಗೆ ಶನಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತಹ ಗ್ರಹ. ಅಂದರೆ ನಾವು ಮಾಡುವಂಥ ಕೆಲಸ ಶಾಶ್ವತವಾಗಿರುತ್ತೆ, ನಮ್ಮ ಜೊತೆಯೇ ಬರ್ತಾ ಇರುತ್ತೆ ಅದು. ಇನ್ನು ಗುರು ಮಾರ್ಗದರ್ಶಕನಾಗಿ ಆ ಕೆಲಸವನ್ನು ಸಕ್ಸಸ್ ಮಾಡಿಸಿಕೊಡ್ತಾನೆ. ಹಾಗಾಗಿ ಗುರು ಮತ್ತು ಶನಿ ಇವರಿಬ್ಬರ ಬಲದಿಂದ ಪುಷ್ಯ ನಕ್ಷತ್ರ ಶುಭಕರವಾಗಿರುತ್ತೆ. ಹಿಡಿದ ಕೆಲಸ ಕಾರ್ಯಗಳು ಸ್ಥಿರವಾಗಿ ಒಳ್ಳೆಯ ಲಾಭವನ್ನು, ಶುಭವನ್ನು ನಮ್ಮ ಜೀವಿತದವರೆಗೂ ಕೂಡ ಅದು ಕೊಡತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಅತ್ಯಂತ ಶುಭವಾದಂತಹ ರವಿ ಪುಷ್ಯ ಯೋಗ, ಗುರು ಪುಷ್ಯ ಯೋಗ ವಿಶಿಷ್ಟವಾಗಿರುವಂಥದ್ದು. ಹಾಗಾಗಿ ಈ ಸಮಯ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇನ್ನು ಪುಷ್ಯ ನಕ್ಷತ್ರದಲ್ಲೇ ಕೆಲವರು ಜನಿಸಿರ್ತಾರೆ. ಅವರು ವಿಶೇಷ ಗುಣವನ್ನು ಹೊಂದಿರ್ತಾರೆ. ಸದಾಕಾಲ ಬೇರೆಯವರಿಗೆ ಸಹಾಯ ಮಾಡುವಂಥ ಮನಸ್ಸು ಅವರಿಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಕಷ್ಟಗಳನ್ನು ನೋಡಿದ್ರೂ ಕೂಡ ಅನುಭವವನ್ನು ಬಹಳ ಬೇಗ ಸಂಪಾದನೆ ಮಾಡಿಕೊಳ್ತಾರೆ. ಇದರಿಂದ ಅವರು ಇಡೀ ಪ್ರಪಂಚವನ್ನು ನೋಡುವಂತಹ ದೃಷ್ಟಿಯನ್ನು ಬದಲಾವಣೆ ಮಾಡಿಕೊಂಡಿರ್ತಾರೆ. ಹಾಗಾಗಿ ಪುಷ್ಯ ನಕ್ಷತ್ರದವರು ಬೇರೆಯವರಿಗಿಂತ ವಿಭಿನ್ನವಾದಂತಹ ಮನಸ್ಥಿತಿಯನ್ನು ಹೊಂದಿರುವಂಥವರು, ಪರೋಪಕಾರಿಗಳಿವರು. ಹಾಗೆ ಶ್ರಮದಾಯಕದ ಕೆಲಸವನ್ನು ಸುಲಭವಾಗಿ ಮಾಡುವಂಥವರು ಕೂಡ. ಏಕೆಂದರೆ ಬುದ್ಧಿವಂತಿಕೆ, ಚಾತುರ್ಯ ಬಹಳ ಚೆನ್ನಾಗಿರುತ್ತೆ ಇವರಲ್ಲಿ. ಜೊತೆಗೆ ತಮ್ಮ ಕೆಲಸವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ. ವರ್ಕ್ ಈಸ್ ವರ್ಷಿಪ್ ಅನ್ನುವಂಥ ಒಂದು ಸಿದ್ಧಾಂತ ಇವರಲ್ಲಿರುತ್ತೆ. ಪ್ರತಿ ಕೆಲಸವನ್ನು ಬಹಳ ಪೂಜ್ಯ ಭಾವನೆಯಿಂದ ಮಾಡುವಂಥವರು, ಅಷ್ಟೇ ನಿಷ್ಠೆಯಿಂದ ಮಾಡುವಂಥವರು ಕೂಡ. ಇನ್ನು ವಿಶೇಷವಾಗಿ ಆಧ್ಯಾತ್ಮದಲ್ಲಿ ಇವರಿಗೆ ಆಸಕ್ತಿ ಹೆಚ್ಚಾಗಿರುತ್ತೆ. ದೈವ ಕೃಪೆಯನ್ನು ಪಡ್ಕೊಳ್ಬೇಕು, ದೇವರ ಅನುಗ್ರಹ ಬರಬೇಕು ಅಂತ ಹೇಳಿ ಸದಾಕಾಲ ಪ್ರಯತ್ನ ಪಡುವಂಥವರು ಇವರು. ಒಟ್ಟಾರೆ ಆಧ್ಯಾತ್ಮಿಕ ಹಿನ್ನೆಲೆ, ಧಾರ್ಮಿಕ ಹಿನ್ನೆಲೆಯಲ್ಲಿ ಇವರ ಕೆಲಸ ಕಾರ್ಯಗಳು ಇರುತ್ತೆ ಅನ್ನುವಂಥದ್ದು. ಹಾಗೆ ಸತ್ಯದ ದಾರಿಯನ್ನು ಸಾಮಾನ್ಯವಾಗಿ ಬಿಡಲ್ಲ. ಎಷ್ಟೇ ಕಷ್ಟ ಬಂದರೂ ಕೂಡ ಇವರು ಒಂದು ನೀತಿ ನಿಯಮಕ್ಕೆ ಬದ್ಧರಾಗಿರ್ತಾರೆ. ಅವರದ್ದೇ ಆದಂಥ ಒಂದು ಪ್ರಿನ್ಸಿಪಲ್ ಇರುತ್ತೆ. ಆದ್ದರಿಂದಲೇ ಈ ಪುಷ್ಯ ನಕ್ಷತ್ರ ಬಹಳ ವಿಶಿಷ್ಟವಾಗಿದೆ ಅಂತ ಹೇಳಿ ಪರಿಗಣಿಸುವಂಥದ್ದು. ಇನ್ನು ಈ ದಿನ ಗುರು ಪುಷ್ಯಾಮೃತ ಯೋಗ ಇರೋದರಿಂದ ಯಾವ ಯಾವ ಕೆಲಸಗಳನ್ನು ಮಾಡಬಹುದು, ಯಾವ ಕೆಲಸಕ್ಕೆ ಈ ದಿನ ಬಹಳ ಶ್ರೇಷ್ಠವಾಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ಯಾವುದೇ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಲಿಕ್ಕೆ, ಹೊಸ ವ್ಯಾಪಾರ ವ್ಯವಹಾರಗಳನ್ನು, ನಿಮ್ಮ ಕಚೇರಿಯನ್ನು, ಅಂಗಡಿ ಮಳಿಗೆಗಳನ್ನು ಆರಂಭ ಮಾಡಲಿಕ್ಕೆ ಈ ಗುರು ಪುಷ್ಯಾಮೃತ ಯೋಗ ಬಹಳ ವಿಶಿಷ್ಟವಾಗಿರುವಂಥದ್ದು. ಈ ದಿನ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲವನ್ನು ಪಡ್ಕೊಳ್ತೀರಿ. ಇನ್ನು ಹೊಸ ಸಂಸ್ಥೆಗಳಲ್ಲಿ ಉದ್ಯೋಗಕ್ಕೆ ಸೇರಿಕೊಳ್ಳಲಿಕ್ಕಾಗಿ ಅಥವಾ ಉದ್ಯೋಗದ ನಿಮಿತ್ತವಾಗಿ ಹೊಸ ಪ್ರಯತ್ನವನ್ನು ಮಾಡಲಿಕ್ಕಾಗಿ ಇದು ಅನುಕೂಲವನ್ನು ತಂದುಕೊಡುವಂಥದ್ದು. ಇನ್ನೂ ವಿಶೇಷತೆ ಅಂತ ಹೇಳಿದ್ರೆ, ಗುರುವಿನಿಂದ ಮಂತ್ರ ದೀಕ್ಷೆಯನ್ನು ಪಡ್ಕೊಳ್ಳಿಕ್ಕೆ ಬಹಳ ವಿಶೇಷ.
ಯಾವುದೇ ಮಂತ್ರ ತಂತ್ರ ಸಿದ್ಧಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕು, ಗುರುವಿನ ಉಪದೇಶ ಬೇಕು, ಗುರುವೇ ಅದನ್ನು ಕಲಿಸ್ಬೇಕು. ಹಾಗಾಗಿ ಗುರು ಮುಖೇಣ ಕಲಿಯುವಂಥ ಯಾವುದೇ ವಿದ್ಯೆಗೆ ಈ ದಿನ ಬಹಳ ಪ್ರಶಸ್ತವಾಗಿರುವಂಥದ್ದು. ಇನ್ನು ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಧಾರ್ಮಿಕ ಕಾರ್ಯಗಳನ್ನಾಗಲಿ ಆರಂಭ ಮಾಡಲಿಕ್ಕೆ ಈ ದಿನ ಪ್ರಾರಂಭ ಮಾಡಬಹುದು, ಅದು ಶುಭವನ್ನು ತರುತ್ತೆ. ಆದರೆ ಎಲ್ಲ ದಿನಗಳು ಕೂಡ ಗುರು ಪುಷ್ಯಾಮೃತ ಯೋಗ ಒಳ್ಳೆಯದನ್ನು ಮಾಡಲ್ಲ. ಅಂದರೆ ಈಗಾಗಲೇ ಹೇಳಿದಾಗೆ ಸೋಮವಾರ, ಗುರುವಾರ ಮತ್ತು ಭಾನುವಾರಗಳು ಬಂದರೆ ಮಾತ್ರ ಅದು ಶುಭ ಯೋಗವನ್ನು ತರುತ್ತೆ. ಇನ್ನು ಉಳಿದ ದಿನಗಳಲ್ಲಿ ಪುಷ್ಯ ನಕ್ಷತ್ರ ಇದ್ದರೂ ಕೂಡ ಅದು ಅಷ್ಟು ಅನುಕೂಲವನ್ನು ತರಲ್ಲ. ಉದಾಹರಣೆಗೆ ಮಂಗಳವಾರ, ಶುಕ್ರವಾರ ಹಾಗೆ ಬುಧವಾರ ಪುಷ್ಯ ನಕ್ಷತ್ರ ಇದ್ದರೂ ಅದು ವಿಫಲ ಆಗುತ್ತೆ. ಹಾಗಾಗಿ ಈ ದಿನಗಳಂದು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ, ಇದು ಯಶಸ್ಸನ್ನು ತರಲ್ಲ. ಆದರೂ ಕೂಡ ಮದುವೆಯಂತಹ ಶುಭ ಕಾರ್ಯಗಳಿಗೆ ಪುಷ್ಯ ನಕ್ಷತ್ರವನ್ನು ಸಾಮಾನ್ಯವಾಗಿ ಪರಿಗಣಿಸಲ್ಲ ಅನ್ನುವಂಥದ್ದು ತಮ್ಮ ಗಮನದಲ್ಲಿರಲಿ. ಹಾಗೆ ಈ ದಿನ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಉತ್ತಮವಾದಂತಹ ದಿನ. ಈಗಾಗಲೇ ಹೇಳಿದಾಗೆ ಅಮಾವಾಸ್ಯೆಯ ದಿನ ಚಿನ್ನವನ್ನು ಖರೀದಿ ಮಾಡಿ ತಂದರೆ ಅದು ಶುಭ ಲಾಭವನ್ನು ತಂದು ಕೊಡುತ್ತೆ ಆ ಮನೆಗೆ ಅಂತ ಹೇಳ್ತಾರೆ. ಮಂಗಳಕರವಾಗಿರುವಂಥದ್ದು, ಅದೃಷ್ಟ ಬಂದ ಹಾಗೆ ಆ ಚಿನ್ನ ಏನಾದರೂ ಬಂದರೆ. ಇನ್ನು ಯಾವುದೇ ಸಮಸ್ಯೆಗಳು ಜೀವನದಲ್ಲಿದ್ದರೆ, ಅದರಲ್ಲೂ ಬಹುಮುಖ್ಯವಾಗಿ ವೈವಾಹಿಕ ಅಡೆತಡೆಗಳೇನಾದರೂ ಇದ್ದರೆ, ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಪ್ರಶಸ್ತವಾಗಿರುವಂಥದ್ದು. ಜೊತೆಗೆ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಇರುವಂಥದ್ದು. ಹಾಗಾಗಿ ಪತಿ ಪತ್ನಿಯರ ಸಂಬಂಧ ಗಟ್ಟಿಗೊಳಿಸುವಂಥ ಒಂದು ವಿಶೇಷ ಪ್ರಯತ್ನ ಈ ದಿನ ನಡೆಯುವಂಥದ್ದು. ಹಾಗೆ ಈ ದಿನದಂದು ಗುರು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು 108 ಸಲ ಪಠಣ ಮಾಡಿದ್ರೆ ಎಂಥ ಕಠಿಣವಾದ ಕೆಲಸಗಳಿದ್ದರೂ ಕೂಡ ಸುಲಭವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಗುರು ಬೋಧನೆಯನ್ನು ಆರಂಭ ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿರುವಂಥದ್ದು. ಇನ್ನು ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ, ಯೋಗ್ಯರಿಗೆ ಸತ್ಪಾತ್ರರಿಗೆ ಕಿಂಚಿತ್ ದಾನ ಮಾಡಿದ್ರೂ ಕೂಡ ಈ ದಿನ ವಿಶೇಷ ಫಲವನ್ನು ಅದರಿಂದ ಪಡ್ಕೊಳ್ಬೋದು. ಇನ್ನು ಆರೋಗ್ಯದ ಸಮಸ್ಯೆಗಳೇನಾದರೂ ಇದ್ದರೆ ಅದರ ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಪ್ರಯತ್ನ ಮಾಡಬಹುದು, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಈ ದಿನ ಬಂದಿರುವಂಥ ಗುರು ಪುಷ್ಯಾಮೃತ ಯೋಗದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನದಲ್ಲಿ ದಕ್ಷಿಣಾಮೂರ್ತಿಯ ಸ್ತೋತ್ರ, ಅದು ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅನ್ನುವಂಥ ಸ್ತೋತ್ರವನ್ನು 108 ಬಾರಿ ಹೇಳ್ಕೊಳ್ಳಿ, ಒಳ್ಳೆಯ ಫಲ ಲಭಿಸತ್ತೆ. ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಈ ದಿನ ವಿಶೇಷವಾಗಿ ತಮಗೆ ಆರೋಗ್ಯ ಐಶ್ವರ್ಯಾದಿಗಳನ್ನು ದಯಪಾಲಿಸಲಿ ಅಂತ ಹೇಳ್ತಾ, ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ತಮ್ಮ ಈ ದಿನದ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸು ಸಿಕ್ಕಲಿ ಅಂತ ಹೇಳಿ ಭಗವಂತನನ್ನ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ನೀವು ಮಾಡುವಂತಹ ಪ್ರತಿ ಕೆಲಸ ಕೂಡ ಒಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಇರುತ್ತೆ, ಅದು ಮುಂದೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗಾಗಿ ಈ ದಿನ ಸಮಯೋಚಿತವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಹಾಗೆ ಮುಂದಿನ ಭವಿಷ್ಯದ ಆಧಾರದಿಂದ ಕೆಲವು ತೀರ್ಮಾನಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ. ಪರಿಸ್ಥಿತಿ ಚೆನ್ನಾಗಿದೆ ಈ ದಿನ, ಆದರೆ ಅದನ್ನು ಬಳಸ್ಕೊಳ್ಬೇಕಷ್ಟೇ. ಹಾಗೆ ಈ ದಿನ ಕುಟುಂಬದ ಸದಸ್ಯರು ನಿಮಗೆ ಬೆಂಬಲವನ್ನು ನೀಡಿದ್ರೂ ಕೂಡ ಅವರ ಬೇಡಿಕೆಗಳು ಹೆಚ್ಚಾಗಿರುವಂಥದ್ದು, ಅದನ್ನು ಪೂರೈಸಬೇಕು ಅಂತ ಹೇಳಿದರೆ ಈ ದಿನ ಸ್ವಲ್ಪ ಒದ್ದಾಡಬೇಕಾಗತ್ತೆ, ಸ್ವಲ್ಪ ಕಷ್ಟಪಡಬೇಕು ಈ ದಿನ. ಇನ್ನು ವಿಶೇಷವಾಗಿ ಕಾರ್ಮಿಕರಿಗೆ, ವ್ಯಾಪಾರಸ್ಥರಿಗೆ ಒಳ್ಳೆಯ ಸಂತೋಷ ಉಂಟಾಗುವಂತಹ ದಿನ, ಏಕೆಂದರೆ ನಿಮ್ಮ ಪ್ರಯತ್ನ ನಿಮಗೆ ಶುಭ ಲಾಭವನ್ನು ತರುತ್ತೆ. ಹಾಗೆ ಈ ದಿನ ಎಲ್ಲ ಸದಸ್ಯರು ಕೂಡ ಕುಟುಂಬದಲ್ಲಿರುವಂಥವರು ಸಂತೋಷವಾಗಿರಬೇಕು ಅನ್ನುವಂಥ ಒಂದು ಪ್ರಯತ್ನ ನಿಮ್ಮದಾಗಿರುತ್ತೆ. ಅದಕ್ಕಾಗಿ ಸ್ವಲ್ಪ ಶ್ರಮ ಪಡುವಂಥದ್ದು. ಇನ್ನು ವಿಶೇಷವಾಗಿ ಸ್ವಲ್ಪ ಹಣ ವ್ಯಯವಾಗುವಂಥ ಸಾಧ್ಯತೆಗಳು ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ಗುರುಗಳ ದರ್ಶನ ಮಾಡಿ ಗುರುಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಬಹಳ ಆರಾಮವಾಗಿರುವಂಥ ದಿನ. ಅದರಲ್ಲೂ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕೀರ್ತಿ, ಒಂದು ಒಳ್ಳೆಯ ಶ್ಲಾಘನೆ ಸಿಕ್ಕುವಂಥ ದಿನ. ಹಾಗೆ ನಿಮ್ಮ ಸಹೋದ್ಯೋಗಿಗಳು, ಮೇಲಧಿಕಾರಿಗಳು ಅಥವಾ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥ ಸನ್ನಿವೇಶ ನಿಮಗೆ ಅನುಕೂಲವನ್ನು ತರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ
ಆಸಕ್ತಿಯನ್ನು ತೋರಿಸ್ತೀರಿ. ಏಕೆಂದರೆ ನಿಮ್ಮ ಗ್ರಹಗತಿಗಳು ಈ ದಿನ ನಿಮ್ಮ ಮನಸ್ಥಿತಿಯನ್ನು ಪ್ರಶಾಂತವಾಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಅದಕ್ಕಾಗಿ ಈ ದಿನ ದೇವಾಲಯ ದರ್ಶನ ಇರ್ಬೋದು, ಗುರುದರ್ಶನ ಇರ್ಬೋದು, ಅಥವಾ ಒಂದು ದಾನ ಧರ್ಮಾದಿ ವಿಚಾರದಲ್ಲೂ ಕೂಡ ಆಸಕ್ತಿ ಹೆಚ್ಚಾಗುವಂಥ ದಿನ. ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳು ನಿಮ್ಮ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಒಳ್ಳೆಯ ಅವಕಾಶ ಇದೆ, ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಗುರುಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಆರೋಗ್ಯ ಆಗಲಿ, ನಿಮ್ಮ ಮನಸ್ಥಿತಿ ಆಗಲಿ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಮನಸ್ಥಿತಿ ಚೆನ್ನಾಗಿರುತ್ತೆ, ತೃಪ್ತಿ ಇದೆ ಈ ದಿನ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಹೆಚ್ಚುವರಿ ಕಮಿಟ್ಮೆಂಟ್ಗೆ ಹೋಗಬೇಡಿ ಈ ದಿನದಲ್ಲಿ. ಇನ್ನು ನಿಮ್ಮ ಕುಟುಂಬದಲ್ಲಿ ನಡೆಯುವಂಥ ಕೆಲವು ವಿದ್ಯಮಾನಗಳು ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಆ ಸಂದರ್ಭದಲ್ಲಿ ಕೋಪ ತಾಪಗಳು ಬರುತ್ತೆ, ಮಾತಿಗೆ ಮಾತು ಬೆಳೆಯುವಂಥದ್ದಾಗತ್ತೆ. ಆದ್ದರಿಂದ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ನಿಮ್ಮ ಸ್ನೇಹಿತರೊಬ್ಬರು ಈ ದಿನ ನಿಮ್ಮನ್ನು ಹಣವನ್ನು ಸಾಲವಾಗಿ ಕೇಳುವಂಥ ಸಾಧ್ಯತೆ ಇದೆ. ಅವರಿಗೆ ಸಹಾಯ ಮಾಡಬೇಕು ಅನ್ನೋವಂಥ ಮನಸ್ಸಿದೆ, ಆದರೆ ಸಾಲ ಕೊಡುವಂಥದ್ದನ್ನು ಈ ದಿನ ಆದಷ್ಟು ಅವಾಯ್ಡ್ ಮಾಡಿ. ಅದಕ್ಕೆ ಬದಲಾಗಿ ನಿಮ್ಮಲ್ಲಿ ಹೆಚ್ಚುವರಿ ಹಣ ಇದ್ದರೆ ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಉಳಿತಾಯ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಳ್ಳಿ, ಅದು ತುಂಬ ಸಕ್ಸಸ್ ಆಗುತ್ತೆ. ಹಾಗೆ ಕೆಲವು ಪ್ರಮುಖ ವಿಚಾರಗಳನ್ನು ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ತೀರ್ಮಾನ ಕೈಗೊಳ್ಳುವಂಥ ಒಳ್ಳೆಯ ಅವಕಾಶ ಇದೆ. ಇದು ಕೂಡ ನಿಮಗೆ ತೃಪ್ತಿಯನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡೋದ್ರಿಂದ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಸೂರ್ಯ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ಈ ದಿನ ಕೆಲವು ಕೆಲಸಗಳಲ್ಲಿ ಮುನ್ನಡೆ ಕಂಡರೂ ಕೂಡ ಕೆಲವು ಎಲ್ಲ ಒಂದು ಕಡೆ ಇನ್ನೂ ಪ್ರಯತ್ನ ಪಡಬೇಕಿತ್ತು ಅನ್ನುವಂಥ ಮನೋಭಾವ ನಿಮ್ಮಲ್ಲಿರುವಂಥದ್ದು. ಹಾಗೆ ಈ ದಿನ ಹಣಕಾಸಿನ ಹರಿವು ಚೆನ್ನಾಗಿದೆ, ನಿಮ್ಮ ಸಂಪಾದನೆ ಚೆನ್ನಾಗಿರುತ್ತೆ. ಹಾಗೆ ಕೆಲವು ವ್ಯಕ್ತಿಗಳಿಂದ ವಿಶೇಷ ತೃಪ್ತಿಯನ್ನು ಪಡೆಯುವಂಥದ್ದು, ಅವರ ಮಾತು, ಅವರ ಸಹಕಾರ, ಅವರ ಸಾನ್ನಿಧ್ಯ, ಅವರ ಜೊತೆ ನೀವು ಕಳೆಯುವಂಥ ಸಮಯ ಎಲ್ಲವೂ ಕೂಡ ಈ ದಿನ ನಿಮಗೆ ತುಂಬ ಹಿತ ಅನಿಸುತ್ತೆ, ತುಂಬ ಅನುಕೂಲ ಇದೆ. ಹಾಗೆ ಕೆಲವು ವಿಚಾರಗಳಲ್ಲಿ ನಿಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಆಚೆ ಹೋಗಲ್ಲ, ಅಷ್ಟರೊಳಗೆ ಈ ದಿನ ನೀವು ಇರುವಂಥದ್ದಾಗುತ್ತೆ. ಹಾಗೆ ಈ ದಿನದಲ್ಲಿ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುವಂಥ ಮನಸ್ಸಿರುವಂಥವ್ರು, ಹೊಸ ಯೋಜನೆಗಳನ್ನು ಹಾಕ್ಕೊಳ್ಳುವಂಥ ಮನಸ್ಸಿರುವಂಥವ್ರು ಪ್ರಾರಂಭ ಮಾಡಿ, ಒಳ್ಳೆಯ ದಿನ, ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಘ್ನ ವಿನಾಶಕನಾದಂಥ ಗಣಪತಿಯ ದರ್ಶನ ಮಾಡಿ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಒಳ್ಳೆಯ ಕೆಲಸ ಯಾವುದು, ಕೆಟ್ಟ ಕೆಲಸ ಯಾವುದು, ಒಳ್ಳೆಯ ವ್ಯಕ್ತಿ ಯಾರು, ಹಾಗೆ ನಿಮಗೆ ಅನುಕೂಲವನ್ನು ತರದಂಥ ವ್ಯಕ್ತಿ ಯಾರು, ಹಿತಶತ್ರುಗಳು ಯಾರು ಅನ್ನೋಂಥದ್ರ ಈ ವಿಭಾಗ ಮಾಡುವಂಥದ್ದೇ ಸ್ವಲ್ಪ ಕಷ್ಟವಾಗುತ್ತೆ. ಏಕೆಂದರೆ ಮನಸ್ಥಿತಿ ಈ ದಿನ ಅಂಥ ವಿಚಾರಗಳಲ್ಲಿ ಚುರುಕಾಗಿಲ್ಲ, ಎಲ್ಲೋ ಒಂದು ಕಡೆ ಮಂಕು ಕವಿದಂಥ ವಾತಾವರಣ ಇದೆ. ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಅತೃಪ್ತಿ ಇರುವಂಥ ದಿನ ಕೂಡ. ಹಾಗೆ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲೇ ಅರ್ಧ ಜೀವ ಸವೆದು ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಯಾರೋ ಒಬ್ಬರ ಸಲಹೆ, ಮಾರ್ಗದರ್ಶನ ಹಿತ ಅನಿಸುತ್ತೆ. ಅಂಥ ಒಂದು ಅನುಭವ ಈ ದಿನ ನಿಮಗೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ಗೆ ತೀರ್ಮಾನವನ್ನು ಮಾಡಬೇಡಿ, ಯಾವುದೇ ಪ್ರಯಾಣವನ್ನು ಕೈಗೊಳ್ಳಬೇಡಿ ಈ ದಿನದಲ್ಲಿ. ಹಾಗೆ ವಿಶೇಷವಾಗಿ ನಿಮ್ಮ ಬಂಧು ಮಿತ್ರರ ಸಲಹೆ ಸೂಚನೆಗಳಲ್ಲಿ ಎಷ್ಟು ಪಾಲು ಸರಿ ಇದೆ ಅನ್ನುವಂಥದ್ದನ್ನು ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ವಾಮಿಯ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 8. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ
ಈ ದಿನದಲ್ಲಿ ಬಹಳ ವಿಶೇಷವಾದಂಥ ದಿನ. ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಬಯಕೆಗಳು ಏನಿದೆ ಅದನ್ನು ತೃಪ್ತಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ, ಆ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ನಿಮ್ಮ ಕೈಗೆ ಸಿಕ್ಕತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ನೋಡಿ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಾಡಿದ್ರು ಅನ್ನೋಂಥ ಒಂದು ಗಾದೆ ಇದೆ. ಹಾಗಾಗಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ತಂತ್ರಗಾರಿಕೆ ನಿಮ್ಮಲ್ಲೇ ಇದೆ, ಆದರೆ ಅದು ನಿಮಗೆ ಗೋಚರಿಸ್ತಾ ಇಲ್ಲ. ಅಂಥ ಒಂದು ಪ್ರಯತ್ನ ಈ ದಿನ ಮಾಡಬೇಕಾಗಿದೆ. ನಿಮ್ಮಲ್ಲಿರುವಂಥ ಒಂದು ಶಕ್ತಿ ಸತ್ವ ಏನು ಅನ್ನುವಂಥದ್ದನ್ನು ಕಂಡುಕೊಳ್ಬೇಕು. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಡಿಸ್ಕವರ್ ಮಾಡಿಕೊಳ್ಬೇಕು. ನಿಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ಹೊರಗೆ ತರಬೇಕು. ನಿಮ್ಮಲ್ಲಿ ಅಗಾಧವಾದಂಥ ಒಂದು ಟ್ಯಾಲೆಂಟ್ ಇದೆ, ಅದು ಎಲ್ಲೋ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂಥದ್ದು. ಅದನ್ನು ಹೊರಗೆ ತರುವಂಥ ಒಂದು ಪ್ರಯತ್ನ ಮಾಡಿ. ಒಂದು ಒಳ್ಳೆಯ ಸನ್ನಿವೇಶ ಬರುತ್ತೆ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲ ನಿಮಗಿದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಆಸಕ್ತಿ ಇರುವಂಥ ದಿನ. ಅದರಲ್ಲೂ ಕುಟುಂಬಸ್ಥರು ಈ ದಿನ ನಿಮಗೆ ಆದ್ಯತೆಯ ವಿಷಯವಾಗಿ ಪರಿಗಣಿಸಲ್ಪಡುವಂಥದ್ದು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅನಾನುಕೂಲ ಇದೆ. ಹಾಗಾಗಿ ಕುಟುಂಬದವನಿಗೆ ಈ ದಿನ ಪ್ರಾಶಸ್ತ್ಯ ಕೊಡೋದಕ್ಕಿಂತ ನೀವು ಇತರ ಜವಾಬ್ದಾರಿಗಳು ಇದೆ ಅನ್ನುವಂಥದ್ದನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ಓದು, ಜ್ಞಾನಾರ್ಜನೆ, ಬೇರೆ ಬೇರೆ ವಿಚಾರಗಳು ಕೂಡ ಇದೆ. ಹಾಗಾಗಿ ತುಂಬ ಬ್ಯಾಲೆನ್ಸ್ ಮಾಡಬೇಕು. ಈ ದಿನದಲ್ಲಿ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಅದರಲ್ಲೂ ನಿಮ್ಮ ರಾಶಿಯ ಹೆಸರೇ ತುಲಾ ರಾಶಿ. ತುಲಾ ಅಂದರೆ ತಕ್ಕಡಿ ಅಂದರೆ ತೂಗುವಂಥದ್ದು. ಹಾಗಾಗಿ ಎಲ್ಲ ವಿಚಾರಗಳನ್ನು ಕೂಡ ಸರಿಸಮಾನವಾಗಿ ತೂಗಬೇಕು. ಯಾವುದೇ ಒಂದು ಅಂಶಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಡಿ ಈ ದಿನದಲ್ಲಿ. ಹಾಗಾಗಿ ಈ ಜೀವನ ಅಂದರೆ ಎಲ್ಲವೂ ಬೇಕು, ಎಲ್ಲರೂ ಬೇಕು. ಹಾಗಾಗಿ ಒಂದು ಹೊರಗೆ ಬಿಸಾಕಿರುವಂಥ ಕಡ್ಡಿ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ. ಅಂಥ ವಿಚಾರವನ್ನು ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಸ್ವಲ್ಪ ಸೆನ್ಸಿಟಿವ್ ಆಗಿರಿ. ಈ ದಿನದಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸಹಸ್ರನಾಮವನ್ನು ಪಠಣ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಧನಾತ್ಮಕವಾದಂಥ ಆಲೋಚನೆ ಇದೆ. ಆದರೆ ನಿಮ್ಮ ಸುತ್ತಮುತ್ತ ಇರುವಂಥವರು ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡ್ತಾರೆ, ಉತ್ಸಾಹಕ್ಕೆ ತಣ್ಣೀರೆರಿಸ್ತಾರೆ. ಹಾಗಾಗಿ ನಿಮ್ಮ ಪ್ರಯತ್ನ ಎಲ್ಲೋ ಒಂದು ಕಡೆ ನಿಲ್ಲುವಂಥ ಸಾಧ್ಯತೆ ಅಥವಾ ಅದರ ದಿಕ್ಕನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕು, ಶ್ರಮ ಪಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಒಳ್ಳೆಯ ಆದಾಯ ಇರುವಂಥ ಸಂದರ್ಭದಲ್ಲಿ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ಅದು ನಿಮ್ಮ ಕೈ ತಪ್ಪುವಂಥ ಸಾಧ್ಯತೆ ಇದೆ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ, ಆ ರೀತಿಯ ಫಲ ಈ ದಿನ ನಿಮಗೆ ಕಾಣಿಸುವಂಥದ್ದು. ಮಿಶ್ರ ಫಲದ ಯೋಗ ಇದೆ ಈ ದಿನ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸ್ವಲ್ಪ ಸಮಯ ಕಳೀರಿ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರ ಜೊತೆ ಹಂಚಿಕೊಳ್ಳಿ. ಮನಸ್ಸು ನಿರಾಳವಾಗತ್ತೆ, ತೃಪ್ತಿ ಸಿಕ್ಕತ್ತೆ. ನಿಮ್ಮ ಇಷ್ಟದೇವರ ಆರಾಧನೆ ಮಾಡೋದರ ಜೊತೆಗೆ ಈ ದಿನದಲ್ಲಿ ನೀವು ಶ್ರೀ ಕನಕಧಾರ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಗುರುದರ್ಶನ ಮಾಡಿ ಈ ದಿನ ಸಾಧ್ಯ ಆದರೆ ಉತ್ತಮ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅನಿರೀಕ್ಷಿತ ಸನ್ನಿವೇಶಗಳು ಎದುರಾಗುವಂಥ ಸಾಧ್ಯತೆ ಇದೆ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಕೆಲವೊಂದು ವಿಚಾರಗಳು ನಿಮ್ಮ ಮನಸ್ಸಿಗೂ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಆಲೋಚನೆ ಬಹಳ ವೈಶಾಲ್ಯವಾಗಿರಬೇಕು, ನ್ಯಾರೋ ಮೈಂಡೆಡ್ ಆಗಿರಬಾರ್ದು ಅನ್ನುವಂಥದ್ದು. ಹಾಗೆ ಈ ದಿನ ಅಗತ್ಯವಾದಂಥ ಸಮಯಗಳಿಗೆ ನೀವು ಹೆಚ್ಚು ಕೆಲಸವನ್ನು ಕೊಡುವಂಥ ಸಾಧ್ಯತೆ ಇದೆ. ಅಂದರೆ ಸಮಯಕ್ಕೆ ಅನುಗುಣವಾದಂಥ ಕೆಲಸವನ್ನು ಮಾಡಬೇಕು, ಅದರಿಂದ ಉತ್ತಮ ಫಲ ಸಿಕ್ಕಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಈ ದಿನ ಸಮಯ ತುಂಬ ವ್ಯರ್ಥವಾಗುತ್ತೆ. ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಈ ದಿನ ನಿಮ್ಮ ಕೈಯಿಂದ ಹೊರಗೆ ಉಳಿಯುವಂಥದ್ದು, ಔಟ್ ಆಫ್ ಕಂಟ್ರೋಲ್ ಆಗುವಂಥದ್ದು. ಆದ್ದರಿಂದ ಈ ಸಮಯ ಪರಿಪಾಲನೆ ಬಹಳ ಮುಖ್ಯವಾಗುತ್ತೆ. ಹಾಗೆ ಈ ದಿನ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ
ಪೂರ್ಣವಾದಂಥ ಮನಸ್ಸು ಸ್ವಲ್ಪ ಹಠದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಪ್ರಯತ್ನ ತುಂಬ ಇರಬೇಕು. 100ಕ್ಕೆ 100ರಷ್ಟು ನಿಮ್ಮ ಎಫರ್ಟನ್ನು ಹಾಕಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಯಾವುದೇ ವಿಚಾರದಲ್ಲೂ ಕೂಡ ದೂರದ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡಬೇಡಿ. ಈ ದಿನ ನಿಮ್ಮ ಆರಾಧ್ಯ ದೈವರನ್ನು, ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನದಲ್ಲಿ ಗುರುಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಾತುರತೆ ಇದೆ, ಸ್ವಲ್ಪ ಕುತೂಹಲ ಜಾಸ್ತಿ ಇದೆ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಆತುರವಾಗಿ ನೀವು ತೀರ್ಮಾನವನ್ನು ಕೈಗೊಳ್ಳಬೇಡಿ. ಸ್ವಲ್ಪ ನಿಧಾನ ಇರಬೇಕು. ನಿಧಾನವೇ ಪ್ರಧಾನ. ಇದನ್ನು ಅನುಸರಣೆ ಮಾಡಿಕೊಳ್ಳಿ. ಇನ್ನು ಮುಂದೆ ಬರುವಂಥ ತೊಂದರೆಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಒಳ್ಳೆಯ ಯೋಜನೆಯನ್ನು ರೂಪಿಸಬೇಕು ಅನ್ನುವಂಥ ಒಂದು ಸತ್ಯ ನಿಮ್ಮ ಮನಸ್ಸಿಗೆ ಬಂದಿದೆ. ಹಾಗಾಗಿ ಒಳ್ಳೆಯ ಯೋಜನೆಗಳನ್ನೇ ರೂಪಿಸುವಂಥದ್ದು, ಮುಂದೆ ಆಗಬೇಕಾಗಿರುವಂಥ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ವಿಶೇಷವಾದಂಥ ಒಂದು ಚರ್ಚೆ, ಆಲೋಚನೆ, ತೀರ್ಮಾನ ಈ ದಿನ ಆಗುತ್ತೆ. ಒಟ್ಟಾರೆ ನಿಮಗೆ ಒಳ್ಳೆಯ ದಿನ. ಎಷ್ಟು ಪ್ರಯತ್ನ ಪಟ್ಟರೂ ಅಷ್ಟೇ ಫಲ ನಿಮಗೆ ಸಿಕ್ಕುವಂಥ ದಿನ ಕೂಡ. ಇನ್ನು ವಿಶೇಷವಾಗಿ ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಇಟ್ಕೊಂಡಿರುವಂಥ ದಿನ. ಹಾಗೆ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗಿರುವಂಥದ್ದು. ಈ ದಿನ ತುಂಬ ಎನರ್ಜೆಟಿಕ್ ಆಗಿ ಇರ್ತೀರಿ. ಆದರೆ ಕೆಲವೊಂದು ವಿಚಾರಗಳು ಬಹಳ ರಹಸ್ಯವಾಗಿ ಮಾಡುವಂಥ ಸಾಧ್ಯತೆ ಇದೆ. ಕುಂಭ ಅಂತ ಹೇಳಿದರೆ ಮಡಕೆ, ಆ ಒಳಗೆ ಏನಿದೆ ಅನ್ನುವಂಥದ್ದನ್ನು ಕಂಡುಹಿಡಿಯುವಂಥದ್ದು ಕಷ್ಟ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ರೀಡ್ ಮಾಡುವಂಥದ್ದು ಬಹಳ ಕಷ್ಟ ನಿಮ್ಮ ಪ್ರೀತಿ ಪಾತ್ರರಿಗೆ. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ತುಂಬ ಸಂತೋಷ ಇರುವಂಥ ದಿನ, ತೃಪ್ತಿ ಇದೆ. ಮಾಡುವಂಥ ಕೆಲಸ ನಿಮಗೆ ಸಮಾಧಾನವನ್ನು ತರುತ್ತೆ ಈ ದಿನದಲ್ಲಿ. ಹಾಗೆ ಕೆಲವೊಂದು ವಿಚಾರದಲ್ಲಿ ಪ್ರಯೋಗವನ್ನು ಮಾಡುವಂಥ ಮನಸ್ಥಿತಿ ಇದೆ. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಅಂಥ ಪ್ರಯೋಗ ನಿಮಗೆ ಒಳ್ಳೆಯ ಪ್ರತಿಫಲವನ್ನೇ ಕೊಡುತ್ತೆ. ಇನ್ನು ನಿಮ್ಮೊಂದಿಗೆ ಯಾರೇ ಇದ್ದರೂ ಕೂಡ ಅವರ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ, ಅವರನ್ನು ಕೂಡ ಆದ್ಯತೆ ಮೇರೆ ಪರಿಗಣಿಸಿ, ಅವರ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳಿ. ಸಾಧ್ಯ ಆದರೆ ಸಹಾಯ ಮಾಡಿ, ಇಲ್ಲ ಸಾಂತ್ವನದ ಮಾತುಗಳನ್ನಾದರೂ ಹೇಳಿ ಸಮಾಧಾನಪಡಿಸಿ ಅವರಿಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಈ ದಿನ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಗುರು ದರ್ಶನ ಮಾಡಿ, ಗುರು ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಇರುವಂಥದ್ದು, ಸ್ಟಾರ್ಟಿಂಗ್ ಟ್ರಬಲ್ ಇದೆ. ಅದನ್ನು ಪರಿಹಾರ ಮಾಡಿಕೊಂಡ್ರೆ ಬಹಳ ಶೀಘ್ರವಾಗಿ ನಿಮ್ಮ ಗುರಿಯನ್ನು ತಲುಪ್ತೀರಿ. ಹಾಗೆ ಈ ದಿನದಲ್ಲಿ ನೆರೆಹೊರೆಯವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಅವರಿಂದ ಆಗುವಂತಹ ಕಿರಿಕಿರಿಗಳನ್ನು ಸಹಿಸಿಕೊಳ್ಬೇಕು ಈ ದಿನದಲ್ಲಿ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡವಳಿಕೆ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಬೇಸರವನ್ನು ಮೂಡಿಸುವಂಥದ್ದು ಕೂಡ ಆಗುತ್ತೆ. ಒಟ್ಟಾರೆ ನಿಮ್ಮ ಕೆಲಸದಲ್ಲಿ ಹೆಚ್ಚು ಆಸಕ್ತಿಯನ್ನು ಕೊಡಿ. ಇನ್ನು ಅಕ್ಕಪಕ್ಕ ನಡೆಯುವಂಥ ವಿದ್ಯಮಾನಗಳು ತಾತ್ಕಾಲಿಕವಾಗಿರುವಂಥದ್ದು, ಅದನ್ನು ಯಾವತ್ತೂ ಕೂಡ ನೀವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಒಳ್ಳೆಯ ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಈ ದಿನ ನಿಮ್ಮ ಸಂವಹನ, ನಿಮ್ಮ ಮಾತು ಬಹಳ ವಿಶೇಷವಾಗಿರಲಿ. ಹಾಗೆ ಈ ದಿನ ನಿಮಗೆ ವೈಯಕ್ತಿಕವಾಗಿ ಎದುರಾಗುವಂಥ ಸಮಸ್ಯೆಗಳು, ಅದರಲ್ಲೂ ವೈವಾಹಿಕ ಸಮಸ್ಯೆಗಳು ಸ್ವಲ್ಪ ದುಬಾರಿ ಅನಿಸುತ್ತೆ, ಸ್ವಲ್ಪ ಭಾರ ಅನ್ನಿಸ್ಬೋದು. ಆದರೂ ಕೂಡ ಹಿರಿಯರ ಮಾತು, ಯಾರೋ ಒಬ್ಬರು ಗಣ್ಯರ ಮಧ್ಯಸ್ಥಿಕೆಯಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇವೆಲ್ಲ ನಡೀತಾ ಇದೆ. ಅದು ಒಳ್ಳೆಯ ಫಲವನ್ನು ಈ ದಿನ ಕೊಡುತ್ತೆ. ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.